ಇನ್ನು ಕಾನೂನು ಸುವ್ಯವಸ್ಥೆ, ಪರಮೇಶ್ವರ್ ಅವರು, ಇನ್ನು ಕಾನೂನು ಸುವ್ಯವಸ್ಥೆ, ದೇವರಿಗೆ ಪ್ರೀತಿ ತಾವು ಹಾಕಿದ್ದೀರಾ. ನಮ್ಮ ಪ್ಯಾರಾದಲ್ಲಿ 34ನೇ ಪ್ಯಾರಾ ಹಾಕಿದ್ದೀರಾ. ಏನು ಪೊಲೀಸರು ನ್ಯಾಯ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮಾದರಿ ಅಂತ ಹಾಕ್ಬಿಟ್ಟಿದ್ರ. ಅವ್ರು ಹಾಕಿದ್ರು ನೀವು ಹಾಕಿದ್ರು, ನೀವಾದ್ರೆ ಆಗ್ತಾ ಇರಲ್ಲ, ಎಲ್ಲೋ ಅವ್ರು ಹಾಕ್ಬಿಟ್ಟಿರ್ಬೇಕು ಪಾಪ. ಹೋಮ್ ಡಿಪಾರ್ಟ್ಮೆಂಟ್ ಅವರು ಪೊಲೀಸರದು ಹಾಕ್ಬಿಟ್ಟಿದ್ದೀರ, ತಪ್ಪು ಮಾಡಿದ್ರಿ. ಇಲ್ಲಿ ನೋಡಿ, ಬಡ್ಕಂತವನೆ, ಬಾಯ್ ಬಡ್ಕಂತವನೆ. 3 ಸ್ಟಾರ್ ಎಲ್ಲ ಟಿವಿ ದಿನ ಇದೆ, ಬೆಳಗ್ಗೆ ಇದ್ರೆ ಇದೆ ಬರ್ತಾಯ್ತು. ಲಂಚ ಡೀಲ್, 20 ಲಕ್ಷಕ್ಕೆ ಡೀಲ್, 1 ಲಕ್ಷ ಅಡ್ವಾನ್ಸ್, 4 ಲಕ್ಷ ತಗೊಂಡವಾಗ ಸಿಕ್ಕಾಕೊಂಡ. ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರೋದೆ. ಬಡ್ಕಂತ ಇದ್ದಾನೆ, ನಾಯಿ ಬಡ್ಕೊಂಡಂಗೆ ಬಡ್ಕಂತ ಇದ್ದಾನೆ. ಏಯ್ ಅಂತಾನೆ. ಯಾರಿಗೆ? ಲೋಕಾಯುಕ್ತ ಪೊಲೀಸರದು. ಇದು ಕನ್ನಡಿ ಅಲ್ವಾ ಇಲಾಖೆಗೆ? ಆಮೇಲೆ ನಮ್ಮ ಸ್ನೇಹಿತರಾದಂಥ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ತಕ್ಷಣ ಅವ್ರಿಗೆ ಬೇಜಾರಾಗಿರ್ಬೇಕು ನೋಡ್ಬಿಟ್ಟು. ಪೊಲೀಸರೇ ಲಂಚ ಪಡೆದಿರೋದು ಮುಜುಗರ ತಂದಿದೆ ಪರಮೇಶ್ವರ್ ಅವರು. ಅದು ಎಲ್ಲಿ ಕರೀತಾನೆ ಅಧ್ಯಕ್ಷರೇ? ಲಂಚ ತಗೊಳಕ್ಕೆ ಮೊದಲೆಲ್ಲ ಲಂಚ ಟೇಬಲ್ ಕೆಳಗಡೆ ಓಡ್ತಾ ಇತ್ತು, ಕೈ ಇಕ್ಕೋರು ಹಿಂಗೆ, ಅಲ್ಲಿ ಆ ಕೈಯಲ್ಲಿ ಅವನಿಡೋನು, ಕಾಣಿಸ್ತಾ ಇರಲ್ಲ ಕ್ಯಾಮ್ರಾಗೆ. ಅದು ಹೊರ್ಟೋಯ್ತು. ಈಗ ಇವನ್ ಎಲ್ಲಿ ಕರೆದವನ್ ಗೊತ್ತಾ ಲಂಚ ಇಸ್ಕೊಳಕ್ಕೆ? ಮುಖ್ಯಮಂತ್ರಿಗಳೇ, CR ಗ್ರೌಂಡ್ಗೆ, ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪೆರೇಡ್ ಮಾಡ್ತಾರಲ್ಲ, ಆ ಪೆರೇಡ್ ಗ್ರೌಂಡ್ಗೆ ಕರೆದಿರೋದು ಲಂಚ. ಏನೋ ಕ್ರಿಮಿನಲ್ ಕೇಸ್ ಅಲ್ಲ ಇದು, ಪಾರ್ಟ್ನರ್ಶಿಪ್ ಕೇಸು. ಪಾರ್ಟ್ನರ್ಗಳು ಜಗಳ ಆಡಿ ಇವನು ಬರೋದೇ ಇಲ್ಲ. ಪಾರ್ಟ್ನರ್ಶಿಪ್ ಜಗಳ ಆಡಿದ್ರೆ ಅದು ಕೋರ್ಟಲ್ಲಿ ಸಿವಿಲ್ ಮ್ಯಾಟರ್ ಇದೆ, ಸಿವಿಲ್ ಮ್ಯಾಟರ್ಗೆ ಹೋಗ್ತಾರೆ, ಅಲ್ಲಿ ತೀರ್ಮಾನಗಳನ್ನ ಸಿವಿಲ್ ಮ್ಯಾಟರ್ ಇದರಲ್ಲಿ ತೀರ್ಮಾನ ಮಾಡ್ಕೋಬೇಕು. ಇವನ್ಗೇನು ಕೆಲಸ? ಅರೆಸ್ಟ್ ಮಾಡ್ತಾನೆ, ಅವನ್ನ ಲಾಕಪ್ ಅಲ್ಲಿ ಹಾಕ್ತಾನೆ, ಅವನ ಮೇಲೆ ಕೇಸ್ಗಳು ಹಾಕ್ತಾರೆ, 1 ಲಕ್ಷ ಕೊಡ್ತಾನೆ ಅವನು, ಆಮೇಲೆ ಬಿಡ್ತಾನೆ, ಇನ್ನು 4 ಲಕ್ಷ ತಗೊಂಬ ಅಂತಾನೆ, ಆಮೇಲೆ ಒಟ್ಟು 11 ಲಕ್ಷಕ್ಕೆ ಡೀಲ್ ಮಾಡ್ತಾನೆ. ಅವ್ನು 4 ಲಕ್ಷ ಕೊಡುವಾಗ ಸಿಕ್ಕಾಕೊಂಡಿರೋದು ಇದು, ಪಡ್ಕೊಳ್ತಾ ಇರೋದು. CR ಪೆರೇಡ್ ಗ್ರೌಂಡು ಲಂಚದ ಕೇಂದ್ರ ಆಗೋಯ್ತು ಈಗ. CR ಪೊಲೀಸ್ ಲಂಚದ ಕೇಂದ್ರ ಆಗೋಗಿದೆ ಇದು.